गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಒಂದು ಸಾಮಾನ್ಯ ಪಠ್ಯ, ಅದಕ್ಕೆ ಜೀವ ತುಂಬೋದು ಅಂದ್ರೆ ಅದರಲ್ಲೂ ಒಂದು ಶಾಲಾ ಪಠ್ಯಪುಸ್ತಕದ ಪುಟಾನೆ ಒಂದು ಹಿಡಿದಿಟ್ಟುಕೊಳ್ಳೋ ಆನಿಮೇಟೆಡ್ ಕಥೆಯಾಗಿ ಬದಲಿಸೋದು ಹೇಗೆ? ಬನ್ನಿ ಇವತ್ತು ಈ ಕಲೆಯನ್ನೇ ಒಂಚೂರು ಆಳವಾಗಿ ನೋಡೋಣ. ಒಂದ್ಸಲ ಯೋಚನೆ ಮಾಡಿ ನೋಡಿ, ಬರೀ ಕಪ್ಪು ಅಕ್ಷರಗಳಿರೋ ಒಂದು ಪೇಜ್ ಅದನ್ನೊಂದು ಸಿನಿಮಾದ ಸ್ಕ್ರೀನ್ ಥರ ಮಾಡೋಕ್ಕಾಗತ್ತಾ? ಅಂದ್ರೆ ಪಾತ್ರಗಳು, ದೃಶ್ಯಗಳು ಎಲ್ಲ ನಮ್ಮ ಕಣ್ಮುಂದೆನೇ ಬಂದ್ ನಿಲ್ಬೇಕು. ಅದಕ್ಕೆ ಬೇಕಾದ ಆ ಮ್ಯಾಜಿಕ್ ಯಾವುದು? ಇದೇ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಹಾಗಾದ್ರೆ ಈ ಪಯಣದಲ್ಲಿ ನಾವು ಏನೆಲ್ಲ ನೋಡ್ತೀವಿ? ಮೊದಲು ಪುಟದಿಂದ ರಂಗಸ್ಥಳಕ್ಕೆ ಕತೆ ಹೇಗೆ ಬಂತು ಅಂತ ನೋಡ್ತೀವಿ. ಆಮೇಲೆ ಮೂಲಕತೆ ಹೇಗಿತ್ತು, ಅದಕ್ಕೊಂದು ದೃಶ್ಯ ಪ್ರಪಂಚವನ್ನ ಹೇಗೆ ಕಟ್ಟಿದ್ರು, ಸಂಭಾಷಣೆಯನ್ನೇ ಕಥೆಯ ಎಂಜಿನ್ ಆಗಿ ಬಳಸಿದ್ದು ಹೇಗೆ, ಒಂದು ಪಾಠವನ್ನ ನಾಟಕೀಯವಾಗಿ ಹೇಳಿದ್ದು ಹೇಗೆ, ಕೊನೆಗೆ ನಮ್ಮೆಲ್ಲರ ಕಥೆ ಹೇಳುವ ಕಲೆಗೆ ಬೇಕಾದ ಒಂದು ಟೂಲ್ ಕಿಟ್ ಸಿಗಲಿದೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಗೆ ನಾವ್ ತಗೊಂಡಿರೋ ಕಥೆ ಯಾವುದು? ಅದು ಸಾಯಿ ಪರಾಂಜಪೆ ಅವರ ಬಾಲ್ಯದ ಒಂದು ಚಿಕ್ಕ ಘಟನೆ. ಕಥೆಯಲ್ಲಿರೋದು ಒಬ್ಳು ಪುಟ್ಟ ಹುಡುಗಿ ಮತ್ತೆ ಅವಳ ಜ್ಞಾನಿ ಅಜ್ಜ. ನೋಡಕ್ಕೆ ತುಂಬಾನೇ ಸರಳವಾದ ಸನ್ನಿವೇಶ ಅಲ್ವಾ? ಈಗ ಮೂಲ ಪಠ್ಯವನ್ನ ನೋಡಿದ್ರೆ ಇದರಲ್ಲಿ ವಿಶೇಷ ಏನೂ ಇಲ್ಲ. ಇದೊಂದು ರೀತಿ ವರದಿ ಇದ್ದ ಹಾಗೆ. ಸಾಯಿ ಮತ್ತು ಅವಳ ಅಜ್ಜ ಅಪ್ಪ ಒಟ್ಟಿಗೆ ನಡೀತಿದ್ರು ಅಂತ ಹೇಳುತ್ತೆ ಅಷ್ಟೇ. ಇದರಲ್ಲಿ ಯಾವುದೇ ಭಾವನೆಗಳಿಲ್ಲ, ನಾಟಕೀಯತೆ ಇಲ್ಲ. ಇದು ಕೇವಲ ಒಂದು ಆರಂಭಿಕ ಬಿಂದು, ಅ ಸ್ಟಾರ್ಟಿಂಗ್ ಪಾಯಿಂಟ್. ಆದ್ರೆ ಈ ಕಥೆಯ ಹೃದಯ ಇರೋದೇ ಈ ಎರಡೂ ಪಾತ್ರಗಳಲ್ಲಿ. ಒಬ್ಳು ಸಾಯ್, 6-7 ವರ್ಷದ ದುಂಡುಮುಖದ ತುಂಟು ಹುಡುಗಿ. ಇನ್ನೊಬ್ರು ಅವಳ ಅಜ್ಜ ಅಪ್ಪ, ಒಬ್ಬ ಪ್ರಸಿದ್ಧ ಶಿಕ್ಷಣ ತಜ್ಞ. ಅಂದ್ರೆ ಮೊಮ್ಮಗಳು ಮತ್ತು ಗುರು. ಈ ಜೋಡಿಯ ಪಯಣ ಹೇಗಿರುತ್ತೆ ಅನ್ನೋದೇ ಕುತೂಹಲದ ವಿಷಯ. ಸರಿ, ಈಗ ನಿಜವಾದ ಮ್ಯಾಜಿಕ್ ಶುರುವಾಗೋ ಸಮಯ. ಆ ಸರಳ ಬರಹವನ್ನ ಒಂದು ಜೀವಂತ ಜಗತ್ತಾಗಿ ಬದಲಾಯಿಸಿದ್ದು ಹೇಗೆ? ಮೊದಲನೇ ಹೆಜ್ಜೆ, ಅದಕ್ಕೊಂದು ದೃಶ್ಯ ಪ್ರಪಂಚವನ್ನೇ ನಿರ್ಮಾಣ ಮಾಡಿದ್ದು. ನೋಡಿ, ಎಡಗಡೆ ಇರೋ ಮೂಲ ಪಠ್ಯದಲ್ಲಿ ಏನಿದೆ? ಪುಣೆಯ ನಿವಾಸಿಗಳಿಗೆ ಇದೊಂದು ಪರಿಚಿತ ದೃಶ್ಯ ಅಂತಷ್ಟೇ ಇದೆ. ಆದ್ರೆ ಬಲಗಡೆ ಇರೋ ಸ್ಕ್ರಿಪ್ಟ್ ನೋಡಿ, ಅದು ಅದಕ್ಕೊಂದು ಸ್ಪಷ್ಟ ರೂಪ ಕೊಡುತ್ತೆ. ಸ್ಥಳ ಪುಣೆ, ಹೊರಾಂಗಣ. ಅಷ್ಟೇ ಅಲ್ಲ, ಬೆಳಕು, ಪ್ರಕಾಶಮಾನ ಮತ್ತು ಹರ್ಷಚಿತ್ತದಿಂದ ಕೂಡಿದೆ ಅಂತಾನೂ ಹೇಳುತ್ತೆ. ಇದನ್ನ ಓದಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಒಂದು ಚಿತ್ರ ಮೂಡುತ್ತೆ ಅಲ್ವಾ? ನೋಡಿ, ಇದೇ ಮೊದಲನೇ ತಂತ್ರ, ಬರಹಕ್ಕೆ ಒಂದು ವಿಳಾಸ ಕೊಡೋದು. ಅಂದ್ರೆ ಪುಣೆಯ ರಸ್ತೆ ಅನ್ನೋ ಒಂದು ನಿರ್ದಿಷ್ಟ ಸ್ಥಳ, ಹರ್ಷದಾಯಕ ಬೆಳಕು ಅನ್ನೋ ವಾತಾವರಣ ಮತ್ತು ಕುಣಿದು ಕುಪ್ಪಳಿಸುತ್ತಿರುವುದು ಅನ್ನೋ ಒಂದು ಸಕ್ರಿಯ ಕ್ರಿಯಾಪದ. ಈ ಮೂರು ಸೇರಿದಾಗ ಬರೀ ಅಕ್ಷರಗಳಾಗಿದ್ದದ್ದು ನಮ್ಮ ಕಣ್ಮುಂದೆ ಒಂದು ದೃಶ್ಯವಾಗಿ ಬದಲಾಗತ್ತೆ. ಓಕೆ, ದೃಶ್ಯ ರೆಡಿ ಆಯ್ತು. ಈಗ ಪಾತ್ರಗಳಿಗೆ ಮಾತು ಕೊಡೋ ಸಮಯ. ನೋಡಿ, ನಿರೂಪಣೆಯನ್ನ ಸಂಭಾಷಣೆಯಾಗಿ ಬದಲಾಯಿಸೋದು ಅಂದ್ರೆ ಅದು ಕಥೆಯ ಎಂಜಿನ್ಗೆ ಕೀ ಹಾಕಿ ಸ್ಟಾರ್ಟ್ ಮಾಡ್ದ ಹಾಗೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ನೋಡೋಣ. ಮೂಲ ಪಠ್ಯದಲ್ಲಿ ಏನಾಗತ್ತೆ? ಅಪ್ಪನ ಮಾತನ್ನ ನಿರೂಪಕ ನಮಗೆ ಹೇಳ್ತಾರೆ. ಆದ್ರೆ ಹೊಸ ಸ್ಕ್ರಿಪ್ಟ್ನಲ್ಲಿ ಒಂದು ಇಡೀ ಸಂಭಾಷಣೆಯನ್ನೇ ಸೃಷ್ಟಿಸಲಾಗಿದೆ. ಸಾಯಿ ತಾನೇ ಕೇಳ್ತಾಳೆ, ಅಪ್ಪ ಕಥೆ ಹೇಳು ಅಂತ. ಅದಕ್ಕೆ ಅಪ್ಪ ನೇರವಾಗಿ ಉತ್ತರ ಕೊಡ್ತಾರೆ, ಇಲ್ಲ ಇವತ್ತು ನೀನೇ ಹೇಳು. ನೋಡಿ, ಈ ಒಂದು ಸಣ್ಣ ಬದಲಾವಣೆ, ಈ ಕುಡುಕೊಳ್ಳುವಿಕೆ ಪಾತ್ರಗಳಿಗೆ ತಕ್ಷಣ ಜೀವ ತುಂಬಿಬಿಡ್ತು. ಇದರ ಪರಿಣಾಮ ಏನು ಗೊತ್ತಾ? ಪಾತ್ರಗಳು ನೇರವಾಗಿ ಮಾತಾಡೋಕೆ ಶುರು ಮಾಡಿದಾಗ ನಾವು ಕಥೆಯನ್ನ ದೂರದಿಂದ ನೋಡ್ತಿರೋ ಪ್ರೇಕ್ಷಕರಾಗಿ ಉಳಿಲ್ಲ. ಬದಲಿಗೆ ನಾವು ಅವರ ಜೊತೆ ಅಲ್ಲೇ ಇರೋ ಹಾಗೆ ಆಗುತ್ತೆ. ಅವರ ಪ್ರತಿಯೊಂದು ಮಾತು, ಅವರ ಸ್ವಭಾವ, ಅವರ ನಡುವಿನ ಸಂಬಂಧ ಎಲ್ಲವನ್ನೂ ನಮಗೆ ತೋರಿಸುತ್ತೆ. ಆಗ ಅದು ಕೇವಲ ಒಂದು ಘಟನೆಯ ವಿವರಣೆ ಆಗಿರಲ್ಲ, ಅದೊಂದು ಜೀವಂತ ಕ್ಷಣವಾಗಿ ಬದಲಾಗುತ್ತೆ. ಸರಿ, ದೃಶ್ಯ ಆಯ್ತು, ಸಂಭಾಷಣೆ ಆಯ್ತು. ಈಗ ಕಥೆಯ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬರೋಣ. ಒಂದು ಸರಳವಾದ ಪಾಠವನ್ನ ತುಂಬಾನೇ ನಾಟಕೀಯವಾಗಿ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯೋ ಹಾಗೆ ಹೇಗೆ ಹೇಳಿದ್ದು? ಬನ್ನಿ ಇದನ್ನ ಒಟ್ಟಿಗೆ ಬಿಡಿಸಿ ನೋಡೋಣ. ಈ ದೃಶ್ಯವನ್ನ ನೋಡಿದ್ರೆ ಇದೊಂದು ಚಿಕ್ಕ ನಾಟಕದ ಹಾಗೆ ಇದೆ. ನೋಡಿ, ಮೊದಲು ಏನಾಗತ್ತೆ? ಸಾಯಿ ಒಂದು ತಪ್ಪು ಮಾಡ್ತಾಳೆ, ಪುಸ್ತಕದ ಮೇಲೆ ಕಾಲಿಟ್ಬಿಡ್ತಾಳೆ. 2ನೇ ಹಂತ, ತಕ್ಷಣ ಅಪ್ಪನ ಆಜ್ಞೆ ಬರುತ್ತೆ, ಅಲ್ಲೇ ನಿಲ್ಲು. 3ನೇ ಹಂತದಲ್ಲಿ ಪಾಠ, ನೀನು ಜಾನಕ್ಕೆ ಒದ್ದೆ, ಈಗ ಕ್ಷಮೆ ಕೇಳು. ಮತ್ತು ಕೊನೆಯದಾಗಿ 4ನೇ ಹಂತದಲ್ಲಿ ಸಾಯಿಯ ಕ್ರಿಯೆ, ಅವಳು ವಿನಯದಿಂದ ಪುಸ್ತಕಕ್ಕೆ ನಮಸ್ಕರಿಸ್ತಾಳೆ. ಈ 4 ಹಂತಗಳು ಒಂದರ ಹಿಂದೆ ಒಂದು ಬಂದು ಆ ಕ್ಷಣದ ಗಾಂಭೀರ್ಯವನ್ನು ಹೆಚ್ಚಿಸುತ್ತೆ.
ಇಲ್ಲಿ ಭಾಷೆಯ ಶಕ್ತಿ ಎಷ್ಟಿದೆ ಅಂತ ಗಮನಿಸಿ. ಅಲ್ಲೇ ನಿಲ್ಲು ಅನ್ನೋ ಆಜ್ಞೆ ಮತ್ತು ಸಾಯಿ ಹೆಪ್ಪುಗಟ್ಟಿದಳು ಅನ್ನೋ ಒಂದು ವಾಕ್ಯ, ಅಬ್ಬಾ, ಇದು ಅವಳ ಭಯವನ್ನ, ಆ ಕ್ಷಣದ ಗಂಭೀರತೆಯನ್ನ ಎಷ್ಟು ಅದ್ಭುತವಾಗಿ ಹಿಡಿದಿಡುತ್ತಲ್ವಾ. ಸ್ಕ್ರಿಪ್ಟ್ ಬರೀ ಏನು ನಡೀತು ಅಂತ ಹೇಳಲ್ಲ, ಬದಲಿಗೆ ಆ ಕ್ಷಣದ ಅನುಭವವನ್ನೇ ನಮಗೆ ಕಟ್ಕೊಡಕ್ಕೆ. ಹಾಗಾದ್ರೆ ಇದ್ರಿಂದ ಏನಾಯ್ತು? ಜ್ಞಾನವನ್ನ ಗೌರವಿಸಬೇಕು ಅನ್ನೋ ಪಾಠ ಅದು ಕೇವಲ ಒಂದು ಉಪದೇಶವಾಗಿ ಉಳಿಯಲಿಲ್ಲ, ಬದಲಿಗೆ ಅದೊಂದು ಭಾವನಾತ್ಮಕ, ನಾಟಕೀಯ ಅನುಭವವಾಗಿ ಬದಲಾಯಿತು. ಇಂಥ ಕ್ಷಣಗಳೇ ಅಲ್ವಾ ಕಥೆಯನ್ನ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಸೋದು. ಯಾವುದೇ ಒಬ್ಬ ಶ್ರೇಷ್ಠ ಕಥೆಗಾರರನ್ನ ತಗೊಳ್ಳಿ, ಅವರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಮೂಲ ಕಥೆ ಇದ್ದೇ ಇರುತ್ತೆ. ಸಾಯಿ ಪರಾಂಜಪೆ ಅವರ ಕಥೆನೂ ಹಾಗೇನೆ. ಅದೇ ಅವರ ಕಥೆ ಶುರುವಾಗಿದ್ದು ಯಾವುದೋ ದೊಡ್ಡ ರಂಗಮಂದಿರದಲ್ಲ, ಬದಲಿಗೆ ಒಂದು ಆಟದ ಮೈದಾನದಲ್ಲಿ. ಹೌದು, ಅವರ ಬಾಲ್ಯದ ಆ ದಿನಗಳು ಅವರ ಬದುಕಿಗೆ ಎಂಥ ದೊಡ್ಡ ತಿರುವು ಕೊಡ್ತು ಅಂತ ಬನ್ನಿ ಇವತ್ತು ನೋಡೋಣ. ಆ ದಿನಗಳು ಅವಳಿಗೆ ಯಾವಾಗ್ಲೂ ಖುಷಿ ಕೊಟ್ಟಿರ್ಲಿಲ್ಲ. ನೋಡಿ, ಈ ಒಂದೇ ಒಂದು ಸಿಂಪಲ್ ಲೈನ್ ಇದರ ಹಿಂದೆ ಒಬ್ಬ ಸೃಜನಶೀಲ ಹುಡುಗಿ ಎದುರಿಸಿದಂಥ ಒಂದು ದೊಡ್ಡ ಸವಾಲಿನ ಕಥೆನೇ ಇದೆ. ಸೊ ಈ ಕಥೆ ಶುರುವಾಗೋದು ಪುಣೆಯ ಒಂದು ಆಟದ ಮೈದಾನದಲ್ಲಿ. ಅಲ್ಲಿ ಮಕ್ಕಳ ನಗು, ಓಡಾಟ, ಗಲಾಟೆ ಎಲ್ಲಾನೂ ಇತ್ತು. ಆದ್ರೆ ಪುಟ್ಟ ಸಾಯಿಗೆ ಮಾತ್ರ ಆ ಮೈದಾನ ಖುಷಿ ಕೊಡುವ ಜಾಗ ಆಗಿರ್ಲೇ ಇಲ್ಲ. ಯಾಕಂದ್ರೆ ಅವಳಿಗೆ ಅದು ಒಂಟಿತನದ ಅಂಗಳ ಆಗಿಬಿಟ್ಟಿತ್ತು. ಅವಳ ಫ್ರೆಂಡ್ಸೇ ಅವಳನ್ನ ಆಟದಿಂದ ಹೊರಗಿಡಕ್ಕೆ ಶುರು ಮಾಡಿದ್ರು. ಚಂದು ಹೇಳ್ತಿದ್ದ, ಸಾಯಿ ನೀನು ನಮ್ ಜೊತೆ ಓಡಕ್ಕಾಗಲ್ಲ ಅಂತ ಅಣಕಿಸ್ತಿದ್ದ. ಇನ್ನು ಮೀರಾ ಅವಳಂತೂ ನಿನ್ನಿಂದ ನಮ್ಮ ಟೀಮ್ ವೀಕ್ ಆಗುತ್ತೆ ಅಂತ ಮುಖಕ್ಕೆ ಹೇಳ್ಬಿಡ್ತಿದ್ಲು. ದೇವಯಾನಿ ಮಾತು ಕೇಳಿದ್ರಂತೂ ಇನ್ನೂ ಬೇಜಾರು. ನೀನು ತುಂಬಾ ದಪ್ಪ ಇದೆಯಾ ಅಬ್ಬಾ. ಈ ಮಾತುಗಳು ಅವಳನ್ನ ಆ ಮಕ್ಕಳ ಗುಂಪಲ್ಲಿ ಒಂಥರ ಒಬ್ಬಂಟಿ ಮಾಡ್ಬಿಡ್ತು. ಸ್ವಾಭಾವಿಕ ಅಲ್ವಾ? ಈ ಮಾತುಗಳೆಲ್ಲ ಆ ಪುಟ್ಟ ಮನಸ್ಸಿಗೆ ಎಷ್ಟು ನೋವು ಕೊಟ್ಟಿರುತ್ತೆ. ಮುಖ ಬಾಡಿ ಹೋಗಿತ್ತು. ತನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ನಗ್ತಾ ಇರೋದನ್ನ ಅವಳು ಮೈದಾನದ ಒಂದು ಮೂಲೆಯಲ್ಲಿ ಮಂಕಾಗಿ ಕೂತು ನೋಡ್ತಾ ಇರ್ತಿದ್ಲು. ಆದರೆ ಇಲ್ಲೇ ನೋಡಿ ಒಂದು ಮ್ಯಾಜಿಕ್ ಆಗಿತ್ತು. ಆ ನೋವಿನಿಂದಲೇ ಒಂದು ಅದ್ಭುತವಾದ ಶಕ್ತಿ ಹುಟ್ಕೊಳ್ಳುತ್ತೆ. ಆ ಅವಮಾನವೇ ಒಂದು ಹೊಸ ಆವಿಷ್ಕಾರಕ್ಕೆ ದಾರಿ ಮಾಡಿಕೊಡ್ತು. ಯೋಚನೆ ಮಾಡಿ, ಒಂದು ಆಟದಿಂದ ನಿಮ್ಮನ್ನ ಹೊರ ಹಾಕಿದಾಗ ಆ ಆಟವನ್ನ ಗೆಲ್ಲೋದು ಹೇಗೆ ಸಾಧ್ಯ? ಸಾಯಿ ಅದಕ್ಕೊಂದು ಸಖತ್ ದಾರಿ ಕಂಡುಕೊಂಡ್ಲು. ಅವರ ಥರ ಆಗೋಕೆ ಟ್ರೈ ಮಾಡೋದು ಬಿಟ್ಬಿಟ್ಟು ಅವರ್ಯಾರಿಗೂ ಗೊತ್ತೇ ಇರ್ದಂತ ಒಂದು ಹೊಸ ಆಟವನ್ನೇ ಸೃಷ್ಟಿಸಿದ್ಲು. ವಾವ್! ಅವಳು ಜೋರಾಗಿ ಕೂಗಿ ಹೇಳಿದ್ಲು, ಹಾ, ನನ್ನತ್ರ ಒಂದು ಸೂಪರ್ ಆಟ ಇದೆ, ನಿಧಿಗಳಿಂದ ತುಂಬಿರೋ ಒಂದು ಮಾಂತ್ರಿಕ ದ್ವೀಪದ ಕಥೆ ಅಂತ. ಅವಳ ಬಳಿ ಇದ್ದ ಆ ಒಂದೇ ಒಂದು ಅಸ್ತ್ರಕ್ಕೆ ಅವಳ ಫ್ರೆಂಡ್ಸ್ ಹತ್ರ ಉತ್ತರನೇ ಇರಲಿಲ್ಲ. ಆ ಅಸ್ತ್ರ ಬೇರೇನೂ ಅಲ್ಲ, ಅವಳ ಕಲ್ಪನಾ ಶಕ್ತಿ. ಇದು ಅವಳಲ್ಲಿ ಹುಟ್ಟಿನಿಂದಲೇ ಬಂದಿದ್ದ ಪ್ರತಿಭೆಗೆ ಒಂದು ಸಣ್ಣ ಉದಾಹರಣೆ ಅಷ್ಟೇ. ನೋಡಿ, ಅವಳು ಸುಮ್ನೆ ಒಂದು ಕತೆ ಹೇಳಲಿಲ್ಲ, ಬದ್ಲಿಗೆ ಒಂದು ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ಲು. ಅಷ್ಟೇ ಅಲ್ಲ, ಯಾರು ತನ್ನನ್ನ ಗೇಲಿ ಮಾಡಿದ್ರೋ ಅವರನ್ನೇ ತನ್ನ ಕತೆಯ ಪಾತ್ರಧಾರಿಗಳನ್ನಾಗಿ ಮಾಡಿ ಒಂದು ದಿನ ಅಲ್ಲ, 2 ದಿನ ಅಲ್ಲ, ಇಡೀ ವಾರ ಆ ಆಟವನ್ನ ಡೈರೆಕ್ಟ್ ಮಾಡ್ಲು. ಸರಿ, ಈ ಕತೆ ಹೇಳೋ ಕಲೆ ಇದೆಯಲ್ಲ, ಇದು ಬರೀ ಆಟದ ಮೈದಾನಕ್ಕೆ ಸೀಮಿತವಾಗಿರ್ಲಿಲ್ಲ. ಮನೆಯಲ್ಲೂ ಅದಕ್ಕೆ ಒಂದು ದೊಡ್ಡ ವೇದಿಕೆನೇ ಸಿಕ್ತು. ಈ ಸರಿ ಪ್ರೋತ್ಸಾಹ ಸಿಕ್ಕಿದ್ದು ಬೇರೆ ಯಾರಿಂದಲೂ ಅಲ್ಲ, ಸ್ವತಃ ಅವಳ ಅಮ್ಮನಿಂದ. ಮಹಾರಾಷ್ಟ್ರದಲ್ಲಿ ಒಂದು ಟ್ರೆಡಿಷನಲ್ ಆಟ ಇದೆ, ಹೆಣ್ಮಕ್ಳು ಆಡ್ತಾರೆ, ಗೊಂಬೆ ಮದುವೆ ಅಂತ. ಸಾಯಿಗೆ ಈ ಆಟ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ಮಂತ್ರಗಳನ್ನ ಹೇಳ್ತಾ ಗೊಂಬೆಗಳಿಗೆ ಮದುವೆ ಮಾಡೋದು, ಬೆಲ್ಲ ಅವಲಕ್ಕಿ ಹಂಚೋದು, ಈ ಇಡೀ ಆಟ ಅವಳಿಗೊಂದು ಮಾಯಾಲೋಕದ ಹಾಗೆ ಕಾಣಿಸ್ತಿತ್ತು. ಹೀಗಿರುವಾಗ ಒಂದು ದಿನ ಸಾಯಿ, ಅಮ್ಮ, ನೀ ನನಗೆ ಯಾವತ್ತೂ ಖುಷಿಯಾಗಿರೋಕೆ ಬಿಡೋದೇ ಇಲ್ಲ ಅಂತ ಬೇಜಾರಲ್ಲಿ ಹೇಳ್ತಾಳೆ. ಅದಕ್ಕೆ ಅವಳಮ್ಮ, ಹೌದಾ, ಆಯ್ತು, ನಿನಗೆ ಮದುವೆ ಬೇಕಲ್ವಾ, ಸರಿ, ನೀನು ಜೀವನದಲ್ಲಿ ಮರೆಯೋಕೆ ಆಗದಂಥ ಒಂದು ಮದುವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಅವರಮ್ಮ ಸುಮ್ಮನೆ ಮಾತು ಕೊಟ್ಟಿರ್ಲಿಲ್ಲ, ಅಕ್ಷರಶಃ ಅದನ್ನ ಮಾಡಿ ತೋರಿಸಿದ್ರು. ಇಡೀ ಮನೆಯನ್ನೇ ಒಂದು ಮದುವೆ ಮಂಟಪದ ಹಾಗೆ ಮಾಡಿಬಿಟ್ಟಿದ್ರು. ಸಾಯಿಗೆ ವಧುವಿನ ತಾಯಿಯ ವೇಷ ಹಾಕ್ಸಿದ್ರು. ನಿಜವಾದ ಬ್ಯಾಂಡ್ ಸೆಟ್ ಬಂತು. ವರ ಇದಾನಲ್ಲ, ಅವನು ನಿಜವಾದ ಕುದುರೆ ಮೇಲೆ ಕೂತು ಬಂದ. ಅಕ್ಕಪಕ್ಕದ ಎಲ್ಲಾ ಮಕ್ಕಳು ಈ ಮದುವೆಯಲ್ಲಿ ಭಾಗಿಯಾಗಿದ್ರು. ಮಂತ್ರಗಳೆಲ್ಲ ಹೇಳ್ತಾ ವಧುವನ್ನ ಕರ್ಕೊಂಡು ಬಂದ್ರು. ಸೀರಿಯಸ್ ಆಗಿ ಅದೊಂದು ಆಟ ಅಂತ ಅನ್ಸ್ತಾನೆ ಇರಲಿಲ್ಲ, ಅದೊಂದು ದೊಡ್ಡ ಸಂಭ್ರಮ ಆಗಿ ಹೋಗಿತ್ತು. ಹೀಗೆ ನೋಡಿ, ಒಂದು ಕಡೆ ಆಟದ ಮೈದಾನದಲ್ಲಿ ತನ್ನನ್ನ ಗೇಲಿ ಮಾಡಿದವರನ್ನೇ ತನ್ನ ಕಥೆಯ ಪಾತ್ರ ಮಾಡಿಕೊಂಡಿದ್ದು, ಇನ್ನೊಂದು ಕಡೆ ಮನೆಯಲ್ಲಿ ಒಂದು ದೊಡ್ಡ ಮದುವೆನೇ ಡೈರೆಕ್ಟ್ ಮಾಡಿದ್ದು. ಇವೆಲ್ಲ ಕೇವಲ ಬಾಲ್ಯದ ಆಟಗಳಾಗಿ ಉಳಿಲೇ ಇಲ್ಲ, ಬದಲಿಗೆ ಮುಂದೆ ಅವಳಿಗಾಗಿ ಕಾದಿದ್ದ ಒಂದು ದೊಡ್ಡ ರಂಗಸ್ಥಳದ ಮೇಲಿನ ಜೀವನಕ್ಕೆ ಇವೆಲ್ಲವೂ ಮೊದಲ ರಿಹರ್ಸಲ್ಸ್ ಆಗಿತ್ತು ಅಂತ ಹೇಳ್ಬೋದು.
ಎಸ್, ಅಂದು ಗೊಂಬೆ ಮದುವೆಯಲ್ಲಿ ತಾಯಿ ಪಾತ್ರ ಮಾಡಿದ್ದ, ನಾಟಕ ಅಂದ್ರೆ ಪ್ರಾಣ ಅಂತಿದ್ದ ಆ ಪುಟ್ಟ ಹುಡುಗಿಯೇ ಮುಂದೆ ಭಾರತದ ಟಾಪ್ ಫಿಲ್ಮ್ ಮೇಕರ್ಸ್ ಮತ್ತು ಥಿಯೇಟರ್ ಪರ್ಸನಾಲಿಟಿಗಳಲ್ಲಿ ಒಬ್ಬರಾದ್ರು. ಈ ಇಡೀ ಕಥೆ ಕೇಳಿದ್ಮೇಲೆ ನಮಗೊಂದು ಪ್ರಶ್ನೆ ಮೂಡ್ತಿಯಲ್ವಾ? ನಮ್ಮ ಬಾಲ್ಯದಲ್ಲಿ ನಾವು ಆಡಿದ ಯಾವ ಆಟಗಳು ನಮ್ಮ ಇವತ್ತಿನ ಬದುಕಿಗೆ ನಡೆದ ಮೊದಲ ರಿಹರ್ಸಲ್ಸ್ ಆಗಿರಬಹುದು?